ಈ ಥರ ಹೋಳ್ಗೆ ಮಾಡಿಕೊಟ್ಟೆವಂತಂದ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳ್ರಿ. ಕೇಳಿ ಕೇಳಿ ಮತ್ತೆ ಮಾಡಿಸ್ಕೊಂಡು ಉಣ್ಣೋದಂತೂ ಪಕ್ಕ ಅದ ರೀ. ಇವ್ಯಾವು ಬ್ಯಾಳಿ ಹೋಳ್ಗೆ ಇಲ್ರಿ, ಮತ್ತು ಯಾವ ಹೋಳ್ಗೆ ಅವ ಅಂತ ಕೇಳ್ತೀರೇನ್ರಿ? ಹಂಗಾದ್ರೆ ನಡೀರಿ ಮತ್ತು ಪರ್ಫೆಕ್ಟ್ ಮೆಜರ್ಮೆಂಟ್ನಾಗ ಈ ಹೋಳ್ಗೆ ನಾ ಹಿಂಗೆ ಮಾಡೀನಂತ ತೋರಿಸ್ತೀನಂತ್ರಿ. ನೋಡ್ರಿ, ಮೊದಲ ಇಲ್ಲಿ ಕಣಕ ರೆಡಿ ಮಾಡ್ಕೋಬೇಕಲ್ರಿ. ಅದಕ್ಕೆ ನಾ ಏನು ಮಾಡೀನಿ, ಈ ಬಟ್ಟಲಿಂದ 2 ಬಟ್ಟಲು ಗೋಧಿ ಹಿಟ್ಟು ತೊಗೊಂಡಿನ್ರಿ. ಬೇಕಾದ್ರೆ 1 ಬಟ್ಟಲು ಮೈದಾ ಹಿಟ್ಟು, 1 ಬಟ್ಟಲು ಗೋಧಿ ಹಿಟ್ಟು, ಇಲ್ಲಾಂದ್ರೆ 2 ಬಟ್ಟಲು ಮೈದಾ ಹಿಟ್ಟಿನಾಗೂ ನೀವು ಮಾಡ್ಕೋಬೋದ್ರಿ. ಅದರ ನಾ ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿನ್ರಿ ಮತ್ತು ಉಪ್ಪು ಹಾಕಿ ಚೆಂದ ಕಲಸಿನ್ರಿ. ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ, ಈಗ ಇಲ್ಲಿ ಮಾವಿನ ಹಣ್ಣುಗಳಿಗೆ ತೊಗೊಂಡೇನ್ರಿ. ನಮ್ಗೆ ಇಷ್ಟು ಏನು ಬ್ಯಾಡ್ರಿ. ನಾ ಇಲ್ಲಿ 2 ಬಟ್ಟಲ್ದು ಗೋಧಿ ಹಿಟ್ಟಿಂದು ಮಾಡ್ಕೊಳತ್ತೇನಲ್ರಿ ಹೋಳ್ಗೆ. ಹೀಗಾಗಿ 1 ದೊಡ್ಡದು ಮಾವಿನ ಹಣ್ಣು ತೊಗೊಂಡೇನ್ರಿ. ಚಲೋ ತೊಳೆದು ಇದ್ರಾಗಿಂದು ಈ ಪಲ್ಪ್ ಎಲ್ಲ ತೆಗಿತೀನಂತ್ರಿ. ಮತ್ತು ಈ ಮಾವಿನ ಹಣ್ಣು ರುಚಿ ಇದ್ದಷ್ಟು ನಮ್ಮ ಹೋಳ್ಗೆ ಇಲ್ಲಿ ಚಲೋ ಆಗ್ತದ್ರಿ. ಯಾಕಂತಂದ್ರೆ ನಮಗೆ ಸಕ್ಕರೆ ಇಲ್ಲ ಬೆಲ್ಲ ಕಮ್ಮಿ ಹಿಡಿಸ್ತದ್ರಿ. ನೋಡ್ರಿ, ಇದ್ರಾಗ 1 ದೊಡ್ಡ ಬಟ್ಟಲಿಂದ 1 ಬಟ್ಟಲು ಹಾಲು ಸೇರಿಸಿನ್ರಿ. ಮತ್ತು ಇದಕ್ಕೆ ನುಣ್ಣಗೆ ರುಬ್ಕೊಂಡು ತಂದಿನ್ರಿ. ಇಲ್ಲಿ 4 ಬಟ್ಟಲು ನಮ್ಗೆ ಇಲ್ಲಿ ರೆಡಿ ಆಗ್ಯದ ನೋಡ್ರಿ ನಮ್ಮದು ಮಾವಿನ ಹಣ್ಣಿನ ರಸ. ಈಗ ತಂದು ಇದೇನು ಗೋಧಿ ಹಿಟ್ಟು ತೊಗೊಂಡಿದ್ದಲ್ರಿ, ನಾ ಉಪ್ಪು ಹಾಕಿ ಅದ್ರಾಗ 1 ಬಟ್ಟಲು ಹಾಕಿನ್ರಿ. ಹಾಗೆ ಈಗ ಕಲಿಸ್ಕೊತೀನಂತ ಮತ್ತು ಇನ್ನೊಂದು ಬಟ್ಟಲನ್ನು ಸೇರಿಸ್ಬಿಡ್ತೀನಂತ. ನಾವಿಲ್ಲಿ 1 ಹನಿನೂ ನೀರು ಹಾಕೊಳ್ಳೋದು ಬ್ಯಾಡ್ರಿ. ಪೂರ್ತಿ ನಾವು ಇಲ್ಲಿ ಈ ಮಾವಿನ ಹಣ್ಣಿಂದು ರಸದಾಗೆ ಹಿಟ್ಟು ರೆಡಿ ಮಾಡ್ಕೋಬೇಕ್ರಿ. ಅಂದ್ರೆ ನಮ್ಮ ಕಣಕ ಇಲ್ಲಿ ರೆಡಿ ಮಾಡ್ಕೋಬೇಕು. ಭಾಳ ಚಲೋ ಆಗ್ತಾವ್ರಿ ಹೋಳ್ಗೆ ಹಿಂಗೆ ಮಾಡೋದ್ರಲ್ಲಿಂದ. ಈಗ ಇದರ ಮೇಲೆ ಮುಚ್ಚಿ ಇದಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ನಂತರ ಒಂದು 10-15 ನಿಮಿಷ ಅಲ್ಲಿಂದ ಹೂರಣ ರೆಡಿ ಮಾಡ್ಕೊಳ್ಳಮ್ರಿ. ಒಂದು ಕಡಾಯಿನಾಗ ಇಲ್ಲಿ ತುಪ್ಪ ಸೇರಿಸಿನ್ರಿ. 2 ಚಮಚ ತುಪ್ಪ ಇಲ್ಲಿ ಸೇರಿಸಿನ್ರಿ. ಬೇಕಾದ್ರೆ ನೀವು ಜಾಸ್ತಿನೂ ತುಪ್ಪ ಹಾಕ್ಕೋಬೋದ್ರಿ. ಮತ್ತೀಗ ಇದ್ರಾಗ ಅದೇ ಬಟ್ಟಲಿಂದ, ಅಂದರೆ ಯಾವ ಬಟ್ಟಲಿಂದ ನಾನು ಹಿಟ್ಟು ತೊಗೊಂಡಿದ್ದಲ್ರಿ, ಅದೇ ಬಟ್ಟಲಿಂದ 2 ಬಟ್ಟಲು ರವೆ ತೊಗೊಂಡಿನ್ರಿ. ಮೀಡಿಯಮ್ ರವೆ ತೊಗೊಂಡಿನ್ರಿ. ಅದೇ ರೀ ಬಾಂಬೆ ರವೆ ಅಂತೇವಲ್ರಿ, ಅದು ಹಾಕಿನ್ರಿ. ಬೇಕಾದ್ರೆ ನೀವು ಚಿರೋಟಿ ರವೆನೂ ತೊಗೋಬೋದು, ಇಲ್ಲಾಂದ್ರೆ ಬನ್ಸಿ ರವೆನೂ ತೊಗೋಬೋದು. ಈಗ ಇಲ್ಲಿ ಮೀಡಿಯಮ್ ಊರಿನಾಗ ನಾವು ಇದಕ್ಕೆ ಹುರಿಬೇಕಾಗ್ತದ್ರಿ. ಕೈ ಬಿಡ್ಲಾರ್ದಂಗೆ ಹಾಗೆ ಮಿಕ್ಸ್ ಮಾಡ್ಕೋತಾ ಸಣ್ಣ ಊರಿನಾಗ ಇದಕ್ಕೆ ಚಂದ ಕಮ್ಮಗೆ ಹುರಿಬೇಕ್ರಿ. ನೋಡ್ರಿ, ಈ ಥರ ಅರಳಬೇಕ್ರಿ. ಮತ್ತು ಇಲ್ಲಿ ಸ್ವಲ್ಪ ಬಣ್ಣನೂ ಬದಲಾಯಿಸ್ಬೇಕ್ರಿ. ಈಗಿದ್ರಾಗ ನಾನು ಈ ರಸ ಮಾಡಿಟ್ಕೊಂಡಿದ್ದಲ್ರಿ ಮಾವಿನ ಹಣ್ಣಿನ ರಸ, ಅದು ತಂದು ಹಾಕ್ಲತ್ತೀನಿ ರೀ. 2 ಬಟ್ಟಲು ರಸ ಇದ್ರಾಗ ಸೇರಿಸಿನ್ರಿ. 2 ಬಟ್ಟಲು ಹಿಟ್ಟು ನಾದ್ಕೋಬೇಕಾದ್ರೆ ಸೇರಿಸಿದ್ರಿ. ಮತ್ತು ಇನ್ನು ಉಳಿದಿದ್ದು 2 ಬಟ್ಟಲು ಈ ರವಾದಾಗ ಹಾಕ್ಬಿಡ್ತೀನಂತ. ಹಾಕಿ ಈಗ ಇದಕ್ಕೆ ಚಂದ ಕಲಿಸ್ತೀನಂತ. ಕಲಿಸಿ ಕೈ ಬಿಡ್ಲಾರ್ದಂಗೆ ಹಿಂಗೆ ಮಿಕ್ಸ್ ಮಾಡ್ಕೋತಾ ನಾವು ಇದಕ್ಕೆ ಚಂದ ಹುರಿಬೇಕಾಗ್ತದ್ರಿ. ಇನ್ನು ನಿಮಗೆ ಈ ಮಾವಿನ ಹಣ್ಣಿಂದು ಫ್ಲೇವರು ಜಾಸ್ತಿ ಬೇಕಂದ್ರೆ ಇನ್ನೂ ಒಂದು ಅರ್ಧ ಬಟ್ಟಲು ಇಲ್ಲ 1 ಬಟ್ಟಲು ಈ ಮಾವಿನ ಹಣ್ಣಿಂದು ರಸ ಸೇರಿಸ್ಬೋದ್ರಿ. ಅಷ್ಟೇ ಜಾಸ್ತಿ ಹೊತ್ತು ನಾವು ಇದಕ್ಕೆ ಹುರಿಬೇಕಾಗ್ತದ್ರಿ. ಈಗ ಚಂದ ಮಿಕ್ಸ್ ಆಗ್ಯದಲ್ರಿ. ಈಗಿದ್ರಾಗ ಅದೇ ಬಟ್ಟಲಿಂದ 1 ಬಟ್ಟಲು ಸಕ್ಕರೆ ಸೇರಿಸ್ಲತ್ತೀನಿ ರೀ. ಇಲ್ಲ ಅಂತಂದ್ರೆ ನೀವು ಬೆಲ್ಲನೂ ಹಾಕ್ಬೋದು, ನಡೀತದ. ನಿಮ್ಗೆ ರುಚಿ ಜಾಸ್ತಿ ಬೇಕಂದ್ರೆ ಇನ್ನೊಂದು ಅರ್ಧ ಬಟ್ಟಲು ಸಕ್ಕರೆ ಇಲ್ಲ ಬೆಲ್ಲ ಜಾಸ್ತಿ ಹಾಕೋರಿ. ಹಾಗೆ ಇಲೈಚಿ ಪುಡಿ ಹಾಕಿನ್ರಿ. ಮತ್ತು ಸ್ವಲ್ಪ ಇಲ್ಲಿ ಉಪ್ಪನ್ನು ಸೇರಿಸ್ಬಿಟ್ಟಿನ್ರಿ. ಈಗ ಇವೆಲ್ಲ ಹಾಕಿದ್ಮೇಲೆ ಸಣ್ಣ ಊರಿನಾಗ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೋತಾ ಹೋಗ್ತೀನಂತ್ರಿ. ಬೆಲ್ಲ ಹಾಕಿರಂತಂದ್ರೆ ಸ್ವಲ್ಪ ಜಲ್ದಿ ಅಳಸಾಗ್ಬಿಡ್ತದೆ ಮತ್ತು ಜಾಸ್ತಿನೂ ಕುದಿಸ್ಬೇಕಾಗ್ತದೆ. ನಾ ಇಲ್ಲಿ ಸಕ್ಕರೆ ಹಾಕಿನಲ್ರಿ, ಅಷ್ಟೇನು ಇಲ್ಲಿ ಅದು ಪಾಕ ಬಿಟ್ಕೊಟ್ಟಿಲ್ರಿ. ರವೆ ಅದಲ್ರಿ, ಹೀಗಾಗಿ ಎಲ್ಲ ಹೀರ್ಕೊಂಡ್ಬಿಡ್ತದೆ. ಹಾಗೆ ಈಗ ಹಿಂಗೆ ಮಿಕ್ಸ್ ಮಾಡ್ಕೋತಾ ನಾವು ಹುರಿಬೇಕಾಗ್ತದೆ. ಪೂರ್ತಿ ಹೆಂಗೆ ಆಗ್ಬೇಕಂತಂದ್ರೆ ಸಾಫ್ಟ್ ಆಗ್ಬೇಕ್ರಿ. ಈಗ ನಮ್ಮದು ಬ್ಯಾಳಿ ಹುರುನೆಲ್ಲ ಹೆಂಗಿರ್ತದಲ್ರಿ, ಆ ಥರ ಇಲ್ಲಿ ನಾವು ರೆಡಿ ಮಾಡ್ಕೋಬೇಕಾಗ್ತದೆ. ನಿಮಗೆ ಕಾಣಿಸ್ಲತ್ತಿರಬೇಕು ಎಷ್ಟು ಸಾಫ್ಟಾಗಿ ಆಗ್ಯದಂತ. ಇದಕ್ಕೆ ಆರ್ಲಕ್ಕ ಬಿಟ್ಬಿಡ್ತೀನಂತ್ರಿ. ಈ ಕಡೆ ನಮ್ದು ಹಿಟ್ಟನ್ನು ಚಲೋ ನೆಂದಿದ್ರಿ. ಇಲ್ಲಿ ಈಗೇನು ಮಾಡ್ತೀನಿ ಅಂತಂದ್ರೆ ಇದ್ರ ಮೇಲೆ 1 ಚಮಚ ಎಣ್ಣೆ ಹಾಕ್ತೀನಂತ್ರಿ. ನಾವು ಹಿಟ್ಟು ನಾದಬೇಕಾದ್ರೆ 1 ಹನಿನೂ ಎಣ್ಣೆ ಹಾಕಿದ್ದಿಲ್ರಿ. ಹೀಗಾಗಿ ಈಗ ಹಿಟ್ಟು ನಾದ್ಕೋಬೇಕಾದ್ರೆ ಏನು ಮಾಡ್ತೀನಿ ರೀ, 1 ಚಮಚ ಎಣ್ಣೆ ಹಾಕಿ ಸ್ವಲ್ಪ ಇದಕ್ಕೆ ಚಂದ ಘಸ ಅಂತ ನಾದ್ಕೋತೀನಂತ್ರಿ. ಸಾಫ್ಟಾಗಿ ಇರಬೇಕಾಗ್ತದ್ರಿ ಹಿಟ್ಟು. ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಸಾಫ್ಟಾಗಿ ಇರಬೇಕ್ರಿ. ಈ ಕಡೆ ನಮ್ಮದು ಹೂರನ್ನು ಇಲ್ಲಿ ಪೂರ್ತಿ ತಣ್ಣಗಾಗ್ಯದ್ರಿ. ಈಗ ಇದಕ್ಕೆ ಎಲ್ಲ ಒಂದು ಸರ್ತಿ ಏನು ಮಾಡ್ತೀನಿ ರೀ, ಕೈಲಿಂದ ಹಿಂಗೆ ಮಿಕ್ಸ್ ಮಾಡ್ಕೋತೀನಂತ.
ಇಲ್ಲಿ ನಮ್ಮದು ಕಣಕ ಆಯಿತು ಹೂರಣ ಆಯಿತು ಎರಡರದ್ದು ಕನ್ಸಿಸ್ಟೆನ್ಸಿ ಸೇಮೇ ಇರಬೇಕ್ರಿ. ಒಂದು ಅಳಸಿರಬಾರ್ದು, ಒಂದು ಗಟ್ಟಿ ಇರಬಾರ್ದು ರೀ, ಎರಡು ಸೇಮೇ ಇರಬೇಕ್ರಿ. ಅಂದರೆ ಪರ್ಫೆಕ್ಟಾಗಿ ನಮ್ಮ ಹೋಳಿಗೆ ಇಲ್ಲಿ ರೆಡಿ ಆಗ್ತಾವ. ಈಗ ಒಂದು ಉಳ್ಳಿ ಇದ್ರಾಗಿಂದು ತೊಗೊಂಡೇನ್ರಿ. ಮತ್ತು ಈಗ ಇದಕ್ಕೆ ಒಣ ಗೋಧಿ ಹಿಟ್ಟು ಇಲ್ಲ, ಜೋಳದ ಹಿಟ್ಟು ಇಲ್ಲ ಅಂತಂದ್ರೆ ಅಕ್ಕಿ ಹಿಟ್ಟು ನಾವು ಹಚ್ಬೋದ್ರಿ. ನಾ ಇಲ್ಲಿ ಜೋಳದ ಹಿಟ್ಟು ಹಚ್ಚಿ ಏನು ಮಾಡ್ತೀನಿ ರೀ, ಈಗ ಹಿಂಗೆ ಒಂದು ಬಟ್ಟಲ್ ಥರ ಮಾಡ್ಕೊತೀನಂತ. ಇದ್ರದ್ದು ತುದಿಗಳು ತೆಳ್ಳಗಿರ್ಬೇಕ್ರಿ ಮತ್ತು ಮಿಡಲ್ದಾಗ ಸ್ವಲ್ಪ ದಪ್ಪೆ ಇರಬೇಕ್ರಿ. ಈಗ ನಾನು ಕಣಕ ಎಷ್ಟು ತೊಗೊಂಡಿನಲ್ರಿ ಅಷ್ಟೇ ಹೂರಣು ತೊಗೊಳತ್ತೀನಿ ರೀ. ಬೇಕಾದ್ರೆ ನೀವು ಜಾಸ್ತಿನೂ ತೊಗೋಬೋದು, ನಡೀತದ. ಈಗ ಇದ್ರಾಗ ಇಟ್ಟು ಈಗ ಇದಕ್ಕೆ ಚಂದ ಒಳಗೆ ತುಂಬಬೇಕಾಗ್ತದ್ರಿ. ನೋಡಿರಿ ಯಾವ ಥರ ಮಾಡ್ಲತ್ತೀನಂತ ನೋಡಿರಿ. ಚಂದ ನಾವು ಇದಕ್ಕೆ ಸೀಲ್ ಮಾಡ್ಕೋಬೇಕಾಗ್ತದೆ. ಇಲ್ಲ ಅಂತಂದ್ರೆ ಒಳಗಿಂದ ಹೂರಣ ಹೊರಗೆ ಬಂತಂದ್ರೆ ನಾವು ಹೋಳ್ಗೆ ಬೇಯಿಸ್ಬೇಕಾದ್ರೆ ಏನಾಗ್ತಾವ್ರಿ, ಹೋಳ್ಗೆ ನಮ್ಮದು ಹರಿದು ಹೋಗ್ತಾವ. ಎಕ್ಸ್ಟ್ರಾ ಬಂದಿದ್ದನ್ನು ಹಿಂಗೆ ತೆಗೆದು ಬಿಡ್ತೀನಂತ. ಮತ್ತು ಚಂದ ಇದಕ್ಕೆ ಸೀಲ್ ಮಾಡ್ಕೋತೀನಂತ. ಯಾವ ಕಡೆ ಸೀಲ್ ಮಾಡ್ಕೊಂಡಿದ್ದೇವಲ್ರಿ ಅದು ಕೆಳಮುಖ ಮಾಡ್ಕೋಬೇಕಾಗ್ತದೆ. ಈಗ ನಾ ಇಲ್ಲಿ ಹೋಳ್ಗೆ ಮಾಡ್ಲಿಕ್ಕೆ ಒಂದು ಕಾಟನ್ ಬಟ್ಟೆ ತೊಗೊಂಡಿನಿ ರೀ ದಪ್ಪಂದು. ಅದ್ರ ಮೇಲೆ ಒಂದಿಷ್ಟು ಒಣ ಹಿಟ್ಟು ಉದುರ್ಸೀನಿ. ಮತ್ತು ಕೈಗೆ ಹಿಟ್ಟು ಹಚ್ಕೊಂಡು ಇದಕ್ಕೆ ಹಿಂಗೆ ಸ್ವಲ್ಪ ಏನು ಮಾಡ್ತೀನಿ ರೀ, ಬಡಿತೀನಂತ. ಎಲ್ಲ ಕಡೆ ಸ್ವಲ್ಪ ಹಿಂಗೆ ಸ್ಪ್ರೆಡ್ ಮಾಡ್ತೀನಂತ. ಹಿಂಗೆ ಮಾಡೋದ್ರಲ್ಲಿಂದ ಹೂರಣು ಎಲ್ಲ ಕಡೆ ಈವನ್ ಆಗಿ ಚಂದ ಸ್ಪ್ರೆಡ್ ಆಗ್ತದ್ರಿ. ಡೈರೆಕ್ಟಾಗಿ ನಾವು ಬೆಲ್ಲಣಿಗೆ ತೊಗೊಂಡು ಲಾಟಿಸ್ಲಾಕ ಹೋಗಬಾರ್ದ್ರಿ. ಕೈಲಿಂದ ಸ್ವಲ್ಪ ಹಿಂಗೆ ಎಲ್ಲ ಕಡೆ ಈವನ್ ಆಗಿ ನಾವು ಹಿಂಗೆ ಸ್ಪ್ರೆಡ್ ಮಾಡೋದಾದ್ಮೇಲೆ ಈಗ ನಾವು ಬೆಲ್ಲಣಿಗೆ ತೊಗೊಂಡು ಲಾಟಿಸ್ಕೊತಾ ಹೋಗಬೇಕಾಗ್ತದೆ. ನೀವೇನಾರ ಬಿಗಿನರ್ಸ್ ಇದ್ದರೆ ನಿಮಗಿನ್ನ ಹೋಳ್ಗೆ ಚಲೋ ಮಾಡ್ಲಿಕ್ಕೆ ಬರಲ್ಲ ಅಂತಂದ್ರೆ ಏನು ಮಾಡಿರಿ, ಮೊದಲು ನೀವು ಸಣ್ಣನೇ ಹೋಳ್ಗೆ ಮಾಡ್ಕೋರಿ, ನಡೀತದೆ. ಸ್ವಲ್ಪ ದಪ್ಪ ಆದ್ರೂ ಏನಾಗಲ್ರಿ. ನೋಡಿರಿ ಈವನ್ ಆಗಿ ಎಲ್ಲ ಕಡೆ ನಾನು ಹಿಂಗೆ ಲಾಟಿಸ್ಕೊತಾ ಹೋಗ್ತೀನಂತ್ರಿ. ಅಂಚು ಲಾಟಿಸ್ಕೊತಾ ಹೋದ್ರೆ ನಡು ತಾನೇ ತೆಳ್ಳಗಾಗ್ಬಿಡ್ತದೆ ರೀ. ನೋಡಿರಿ ನಮ್ಮ ಹೋಳ್ಗೆ ಇಲ್ಲಿ ರೆಡಿ ಆಗ್ಯದ ಲಾಟ್ಸೋದು. ಈಗ ಇದಕ್ಕೆ ತೊಗೊಂಡು ಹೋಗಿ ಬಿಸಿ ಹಂಚಿನ ಮೇಲೆ ಹಾಕ್ಬಿಡ್ತೀನಂತ್ರಿ. ಮೀಡಿಯಮ್ ಉರಿ ಇಡ್ತೀನಂತ. ಪೂರ್ತಿ ಹೈನೂ ಬೇಡ್ರಿ, ಪೂರ್ತಿ ಲೋನು ಬೇಡ, ಮೀಡಿಯಮ್ ಉರಿ ಇಟ್ಟು ಈಗ ಇದಕ್ಕೆ ನಾ ಏನು ಮಾಡ್ತೀನಿ ರೀ, ಬೇಯಿಸ್ಕೊತಾ ಹೋಗ್ತೀನಂತ. ನೋಡಿರಿ ಈಗ ಇದಕ್ಕೆ ಹಿಂಗೆ ಪಲ್ಟಾಸ್ಕೊತೀನಂತ. ಈ ಹೂರಣು ಮತ್ತು ಕಣಕ ರೆಡಿ ಮಾಡ್ಕೊಳ್ಳೋಕ್ಕೆ ಟೈಮ್ ಹಿಡಿತದೆ ರೀ. ಲಾಡ್ಸೋದು ಬೇಯಿಸೋದು ಭಾಳ ಅಂದ್ರೆ ಭಾಳ ಜಲ್ದಿ ಆಗ್ತದೆ ರೀ. ನೋಡಿರಿ ಯಾವ ಥರ ಬಲೂನ್ ಉಬ್ದಂಗೆ ಉಬ್ಲತ್ತವ ಹೋಳ್ಗೆ ಅಂತ ನಿಮಗೆ ಕಾಣಿಸ್ಲತ್ತಿರ್ಬೇಕ್ರಿ. ಈಗ ಎಲ್ಲ ಕಡೆ ಈವನ್ ಆಗಿ ನಾವು ಬೇಯಿಸ್ಬೇಕಾಗ್ತದೆ. ಮ್ಯಾಲಿಂದು ಒಂದಿಟ್ಟು ಎಣ್ಣೀರ ಇಲ್ಲ ತುಪ್ಪಾರ ಹಾಕ್ರಿ. ನಾ ಇಲ್ಲಿ ತುಪ್ಪ ಹಚ್ಲತ್ತೀನಿ ರೀ. ತುಪ್ಪ ಹಚ್ಚೋದ್ರಲ್ಲಿಂದ ಮಸ್ತ್ ಫ್ಲೇವರ್ ಬರ್ತದೆ ರೀ ಹೋಳ್ಗಿದಾಗ. ಈಗ ಈ ಕಡೆ ಫ್ಲಿಪ್ ಮಾಡ್ತೀನಂತ. ಬೇಕಾದ್ರೆ ನೀವು ಈ ಸೈಡ್ನು ತುಪ್ಪ ಇಲ್ಲ ಎಣ್ಣೆ ಹಚ್ಬೋದು, ಆದರೆ ನಾನು ಒಂದೇ ಸೈಡು ಹಚ್ಚೀನಿ ರೀ. ನೋಡಿರಿ ಮಸ್ತ್ ನಮ್ಮದು ಇಲ್ಲಿ ಮಾವಿನ ಹಣ್ಣಿನ ಹೋಳ್ಗೆ ಇಲ್ಲಿ ರೆಡಿ ಆಗ್ಯದ್ರಿ. ಏನು ಮಸ್ತ ಬಣ್ಣ ಬಂದದಂತ ನಿಮ್ಗೆ ಕಾಣಿಸ್ಲತ್ತಿರ್ಬೇಕ್ರಿ. ಈ ಮಾವಿನ ಹಣ್ಣಿನ ಹೋಳಿಗೆ ನೀವು ಬರೀ ತುಪ್ಪ ಹಚ್ಕೊಂಡು ಉಣ್ಬೋದ್ರಿ. ಇಲ್ಲ ಅಂತಂದ್ರೆ ಈ ಮಾವಿನ ಹಣ್ಣಿಂದು ಶೀಕರ್ಣಿ ಸರಿ ಅಂತೂ ಇನ್ನೂ ಮಸ್ತ್ ಕಾಂಬಿನೇಷನ್ ಅದ ರೀ. ಹಂಗಾದ್ರೆ ನೋಡಿರಲ್ರಿ ನೀವು ಈ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರಾಗ ಒಂದು ಸಲ ಈ ಹೋಳಿಗೆ ಟ್ರೈ ಮಾಡಿ ನೋಡ್ರಿ. ಮತ್ತು ಹೆಂಗೆ ಅನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತು ಸಿಗ್ತೀನಂತ್ರಿ. ಥ್ಯಾಂಕ್ ಯು.